ಅಯ್ಯೋ ಪುನಃ ಅದನ್ನೇ ಕೇಳ್ತಿರಲ್ಲ. ಕ್ಲಾರಿಫೈ ಮಾಡಿದ್ವಿ ಲಾಸ್ಟ್ ಟೈಮ್ ನಿಮಗೆ. ಡೆಮಾಕ್ರಸಿಯಲ್ಲಿ ಅವ್ರು ವೋಟ್ ಕೇಳೋದು ಕರೆಕ್ಟ್. ಅವ್ರು ವೋಟ್ ಕೇಳಿದ್ದಾರೆ. ನನಗೆ ಯಾವ ಥರದ ಬೆದರಿಕೆ ಹಾಕಿಲ್ಲ, ನನಗೆ ಯಾವ ಥರ ಆಮಿಷನೂ ಒಟ್ಟಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ಸುಳ್ಳಲ್ಲ, ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ನನಗೆ ಫೋನ್ ಮಾಡೇ ರವಿ ಅವರು ಫೋನ್ ಮಾಡೇ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರ ಅಂತ ಕೇಳಿದ್ರು. ಹೌದು, ಇಲ್ಲ ಇಲ್ಲಪ್ಪ, ಯಾವ ಕರೆಕ್ಟು. ಈಗ 3 ನಿಮಿಷ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟಿದಾರಾ, ಬೆದರಿಕೆ ಹಾಕಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಒಂದು ನಿಮಿಷ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಫಸ್ಟ್ ವಿಷಯ ಕರೆಕ್ಟು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೆರಡು ವಿಷಯ, ನನಗೆ ಯಾರು ಬೆದರಿಕೆನೂ ಹಾಕಿಲ್ಲ, ದುಡ್ಡು ಆಫರ್ ಮಾಡಿಲ್ಲ, ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ದೂರ್ ಕೊಟ್ಟವ್ರೆ, ದೂರ್ ಕೊಟ್ಟಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ಮಾಡಿರೋದು ಅವರು. ಇಲ್ಲ ಅದೇ ಅವ್ರು ಈಗ ನಂದೊಬ್ಬಂದೇ ವಿಷಯ ಕೊಟ್ಟಿಲ್ಲ, ನಂದೊಬ್ಬಂದೇ ವಿಷಯದಕ್ಕೆ ಅವರು ಇದಕ್ಕೆ FIR ಹಾಕಿಲ್ಲ. ಎಲ್ಲಾ ವಿಷಯದ ಬೇರೆಯವ್ರಗಳಿಗೆ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆಯ್ತಲ್ವೇ? ಅದನ್ನೆಲ್ಲ ಸೇರಿಸ್ಕೊಂಡೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ನಾನು ಹೇಳ್ತೀನಲ್ಲ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.